ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಹೆಲ್ದಿಯಾಗಿರುವಂತಹ ಮತ್ತು ಟೇಸ್ಟಿಯಾಗಿರುವಂಥ ಸಾಂಬಾರನ್ನ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ಕೆಲವರು ಜನಕ್ಕೆ ಗೊತ್ತಾಗಿರ್ಬೋದು ಇದೇನು ಅಂತ. ಈ ಮಸಾಲೆ ನೋಡ್ತಾ ಇದ್ದಾಗಲೇ ಗೊತ್ತಾಗಿರುತ್ತೆ ಎಷ್ಟೋ ಜನಕ್ಕೆ. ಬನ್ನಿ ಇವಾಗ ಹೇಗೆ ಮಾಡೋದು, ಯಾವುದರಿಂದ ಮಾಡೋದು ಅಂತ ನೋಡೋಣ. ನಾನು ಸೊಪ್ಪೆಲ್ಲ ತಂದಿಟ್ಕೊಂಡಿದ್ದೀನಿ, ಫ್ರೆಶ್ ಆಗಿತ್ತು, ಎಷ್ಟು ಚೆನ್ನಾಗಿದೆ ನೋಡಿ. ಈ ಸೊಪ್ಪನ್ನ ಇವಾಗ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ. ನಾನಿವಾಗ ಆಲ್ರೆಡಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ತೊಳೆದು ಕೂಡ ಇಟ್ಕೊಂಡಿದ್ದೀನಿ. ಆದರೆ ಸೊಪ್ಪನ್ನ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಸ್ವಲ್ಪ ಪೇಷನ್ಸ್ ಇರಬೇಕು ಕ್ಲೀನ್ ಮಾಡ್ಕೊಳ್ಳೋಕ್ಕೂ ಕೂಡ. ಹರಿಬಿರಿಲಿ ಮಾಡಿಕೊಂಡ್ರೆ ಚೆನ್ನಾಗಿಲ್ಲ. ಫಸ್ಟೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ತುಂಬ ಈಸಿ ಆಗುತ್ತೆ ಸಾಂಬಾರು ಮಾಡೋಕ್ಕೆ. ನೋಡಿ, ನಾನು ಈ ರೀತಿಯಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ತೊಳೆದು ಕೂಡ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಪಾಲಕ್ ಸೊಪ್ಪು, ಸಾಂಬಾರಿಗೆ ಯೂಸ್ ಮಾಡ್ತೀವಲ್ಲ ಸೊಪ್ಪು, ಮತ್ತು ಸಬ್ಬಕ್ಕೀರೆ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡಿದ್ದೀನಿ. ಇನ್ನೂ ಬೇರೆ ಸೊಪ್ಪುಗಳನ್ನ ಕೂಡ ಹಾಕ್ಕೋಬೋದು, ತುಂಬ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಸೊಪ್ಪನ್ನೆಲ್ಲ ಒಂದು ಪ್ಲೇಟಲ್ಲಿ ಹಾಕಿಟ್ಟಿದ್ದೀನಿ ಎಲ್ಲ ಥರದ್ದನ್ನು. ಮೊದಲಿಗೆ ನಾನಿಲ್ಲಿ ಕುಕ್ಕರ್ ತೊಗೊಂಡು ಕುಕ್ಕರ್ಗೆ ಒಂದು ಬೌಲಷ್ಟು ತೊಗರಿಬೇಳೆನ ತೊಳ್ಕೊಂಡು ಡೈರೆಕ್ಟಾಗಿ ಕುಕ್ಕರ್ಗೆ ನಾನು ಹಾಕೋತಾ ಇದ್ದೀನಿ. ತೊಗರಿಬೇಳೆ ಹಾಕೊಂಡ ನಂತರ ಅದಕ್ಕೆ ನಾವು ತೊಳೆದಿಟ್ಕೊಂಡಿದ್ನಲ್ಲ ಆ ಸೊಪ್ಪುಗಳೆಲ್ಲನೂ ಕೂಡ ಹಾಕ್ಕೋಬೇಕು. ನಾನೆಲ್ಲ ಸೊಪ್ಪುಗಳನ್ನ ಕೂಡ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ನಂದು ಕುಕ್ಕರ್ ಚಿಕ್ಕದಾಯಿತು, ಸ್ವಲ್ಪ ದೊಡ್ಡದಿದ್ರೂ ಚೆನ್ನಾಗಿರ್ತಿತ್ತು. ಆದರೆ ಸೊಪ್ಪು ಬೆಂದ ತಕ್ಷಣ ಸಾಕಾಗುತ್ತೆ, ಆದರೆ ಇವಾಗ ನೋಡೋಕ್ಕಷ್ಟಂಗೆ ಕಾಣ್ತಿರುತ್ತೆ. ಸೊಪ್ಪೆಲ್ಲ ಹಾಕ್ಬಿಟ್ಟು ಅದ್ರ ಜೊತೆಗೆ ನಾನು ಟೊಮೊಟೊನೂ ಕೂಡ ಹಾಕ್ಕೋತಾ ಇದ್ದೀನಿ. 2 ಟೊಮೊಟೊ ಮೀಡಿಯಮ್ ಸೈಜ್ದು ಹಾಕ್ಕೊಂಡು ನೋಡಿ ಒಂದು 7-8 ಏಳಕ್ಲು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಒಂದು 3 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಖಾರ ಇತ್ತು ತುಂಬ ಅಂತೇಳಿ 3 ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ದಪ್ಪ ಸೈಜ್ದು ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿರುತ್ತೆ ಜೀರಿಗೆ ಹಾಕ್ಕೊಂಡಾಗ, ಹಾಗಾಗಿ ಜೀರಿಗೆ ಕೂಡ ನಾನು ಹಾಕ್ಕೊಂಡು ಎಲ್ಲ ಕುಕ್ಕರ್ಗೆ ಹಾಕಿದ್ದಾಯಿತು. ಮತ್ತು ಸ್ವಲ್ಪ ಮನೆ ಮುಂದೆ ಒಂದು ಗಿಡದಲ್ಲಿ ಈ ಕಾಳು ಬಿಟ್ಟಿತ್ತು, ದಡ್ಡೆಕಾಳು, ಅದನ್ನು ಅದನ್ನು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ನಾನಿವಾಗ ಈ ಥರ ಸೊಪ್ಪೆಲ್ಲ ಮುಳುಗುವಷ್ಟು ನಾನು ನೀರನ್ನ ಹಾಕ್ಕೋತಾ ಇದ್ದೀನಿ. ನೋಡಿ, ಹಾಕ್ಕೊಂಡು ಅದ್ರ ಜೊತೆನೇ ನಾನು ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಸಾಂಬಾರು ಪುಡಿಯನ್ನು ಕೂಡ ಇಲ್ಲೇ ಹಾಕ್ಕೊಂಡ್ಬಿಡ್ತೀನಿ. ಎಲ್ಲ ಒಟ್ಟಿಗೆ ಸೇರಿಸಿ ಕೂಗಿಸಿದಾಗ ತುಂಬಾ ಚೆನ್ನಾಗಿರುತ್ತೆ ಅಂತೇಳಿ ನಾನು ಸಾಂಬಾರು ಪೌಡ್ರನ್ನು ಕೂಡ ಇಲ್ಲೇ ಹಾಕಿ ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕ್ತಾಯಿದ್ದೀನಿ. ಟೊಮೊಟೊನೂ ಕೂಡ ಹಾಕಿದ್ದೀನಿ, ಆದರೆ ಹುಣಸೆಹಣ್ಣು ಹಾಕಿರೋ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ಹುಣಸೆಹಣ್ಣು ಕೂಡ ಹಾಕಿ ಇದನ್ನೆಲ್ಲ ಈಗ ಒಂದು 2-3 ವಿಷಲ್ ಕೂಗಿಸ್ಕೊಳ್ಳೋಣ. ನೋಡಿ, ನಾನು ಕೂಗಿಸ್ಕೊಂಡು ಈ ರೀತಿಯಾಗಿ ಆಗಿದೆ. ಎಲ್ಲ ಬೇಳೆಲ್ಲ ಚೆನ್ನಾಗಿ ಬೆಂದು ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ನಾನು ಏನು ಮಾಡ್ತಿದ್ದೀನಿ ಅಂದರೆ, ಈ ನೀರಂಶ ಇದೆಯಲ್ಲ ಅದನ್ನು ಸ್ವಲ್ಪ ಸೋಸ್ಕೊಂಡ್ಬಿಡ್ತೀನಿ ಒಂದು ಬೇರೆ ಪಾತ್ರೆಗೆ. ಸೊಪ್ಪು ಮತ್ತು ಏನು ಮಸಾಲೆಗೆ ನಾನು ಈರುಳ್ಳಿ ಎಲ್ಲ ಹಾಕಿದ್ದೆ ಅವುಗಳನ್ನ ಮಾತ್ರ ಒಂದು ಹತ್ರ ಇಟ್ಕೊತಾ ಇದ್ದೀನಿ. ರಸ ನೋಡಿ, ಈ ಥರ ನಾನು ಅದೆರಡನ್ನು ಸಪ್ರೇಟ್ ಮಾಡಿ ಇಟ್ಕೊಂಡು ಇದನ್ನು ಸ್ವಲ್ಪ ಆರಕ್ಕೆ ಇಟ್ಕೊಳ್ಳೋಣ. ಅದು ಆರೋಷ್ಟೊತ್ತಿಗೆ ಸೊಪ್ಪೆಲ್ಲ ಇಲ್ಲೊಂದು ಒಗ್ಗರಣೆ ಹಾಕ್ಕೊಂಬಿಡೋಣ ಸಿಂಪಲ್ಲಾಗಿ. ನಾನು ಇನ್ನೊಂದು ಪಾತ್ರೆಗೆ ಎಣ್ಣೆ ಹಾಕಿ ಸಾಸಿವೆ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ಕೋತಾ ಇದ್ದೀನಿ. ಮತ್ತು ಒಂದೆರಡು ಒಣಮೆಣಸಿನ್ಕಾಯಿ, ಗೆಜ್ಜಿರೋ ಬೆಳ್ಳುಳ್ಳಿ ಕೂಡ ಹಾಕ್ಕೋತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಇಷ್ಟೆಲ್ಲ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡ್ರೆ, ಬೆಳ್ಳುಳ್ಳಿ ಹಾಕಿದ್ರೇ ಟೇಸ್ಟ್ ಘಮ ಘಮ ಬರ್ತಾ ಇರುತ್ತೆ. ಅಷ್ಟು ಒಗ್ಗರಣೆ ಹಾಕಿ ಇದು ಚೆನ್ನಾಗಿ ಆರಿಸ್ಕೊಳ್ಳಿ. ಸೊಪ್ಪೆಲ್ಲ ಆರಿಸ್ಕೊಂಡು ಇದನ್ನು ಹಾಗೇ ಸ್ಮ್ಯಾಶ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಆದರೆ ಸ್ಮ್ಯಾಶ್ ಮಾಡೋದು ಅಷ್ಟೊಂದು ಚೆನ್ನಾಗಿರಲ್ಲ ಅಂತೇಳಿ ನಾನು ಇದನ್ನು ಒಂದು ರೌಂಡ್ ಅಷ್ಟೇ ಮಿಕ್ಸಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ತುಂಬ ಪೇಸ್ಟ್ ಮಾಡ್ಕೊಬಾರ್ದು, ತರಿಯಾಗಿ ಸ್ವಲ್ಪ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ನಾನೀಗ ಜಾರ್ಗೆ ಹಾಕ್ಕೊಂಡು ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅಷ್ಟೊಂದು ಪೇಸ್ಟ್ ಆಗಿಲ್ಲ, ತರಿಯಾಗಿ ಸ್ವಲ್ಪ ಕಾಣ್ತಿದೆ. ಈ ಥರ ನಾನು ಮಾಡಿಕೊಂಡು ಈಗ ಒಗ್ಗರಣೆ ಮಾಡಿದ್ನಲ್ಲ ಅದರೊಳಗಡೆಗೆ ಈಗ ಹಾಕ್ಕೋಬೇಕು. ಇದನ್ನು ಹಾಕ್ಕೊಂಡು ಹಾಗೆ 1-2 ಸೆಕೆಂಡು ಕೈ ಆಡ್ಕೊಳ್ಳಿ. ಕೈ ಆಡಿದ ನಂತರ ನಾನು ನೀರು ಸಪ್ರೇಟ್ ಮಾಡಿ ಇಟ್ಟಿದ್ನಲ್ಲ ಆ ನೀರನ್ನೇ ಈ ಮಸಾಲೆ ಜೊತೆಲಿ ಹಾಕ್ಕೋತಾ ಇದ್ದೀನಿ. ಆ ನೀರು ಸೊಪ್ಪೆಲ್ಲ ಬೆಂದಿರೋ ನೀರಲ್ವ, ಹಾಗಾಗಿ ಆ ನೀರನ್ನೇ ಹಾಕ್ಕೊಂಡು ಸಾಂಬಾರನ್ನ ರೆಡಿ ಮಾಡ್ಕೊಳ್ಳಿ. ನಿಮಗೆ ಸಾಂಬಾರು ತೆಳ್ಳಗೆ ಬೇಕಂತಂದರೆ ಜಾಸ್ತಿ ನೀರು ಹಾಕ್ಕೊಳ್ಳಿ, ಬೇಡ ಅಂತಂದರೆ ಸ್ವಲ್ಪನೇ ಹಾಕ್ಕೊಳ್ಳಿ.
ಗೊಜ್ಜು ಟೈಪ್ ಇದ್ರೂ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ, ಘಮ ಘಮ ಬರ್ತಾಯಿದೆ ವಾಸನೆ. ಸೊಪ್ಪು ಎಲ್ಲ ಥರದ ಸೊಪ್ಪು ತುಂಬ ಚೆನ್ನಾಗಿ ಬಂದಿದೆ. ಬೆಳ್ಳುಳ್ಳಿ ಒಗ್ಗರಣೆ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ತರಕಾರಿಗಳನ್ನ ಹಾಕೋದ್ರೂ ತುಂಬಾ ಚೆನ್ನಾಗಿರುತ್ತೆ. ಬದನೆಕಾಯಿ, ಆಲೂಗಡ್ಡೆ ಎಲ್ಲ ನಾನೇನು ಹಾಕೋಕ್ಕೆ ಹೋಗಲಿಲ್ಲ, ಆದರೆ ಅದನ್ನು ಹಾಕಿದ್ರು ಕೂಡ ಚೆನ್ನಾಗಿರುತ್ತೆ. ಮತ್ತು ನಮ್ಮ ಅಜ್ಜಿ ಮಾಡ್ತಾಯಿದ್ರು, ಇದಕ್ಕೆ ಲಾಸ್ಟಲ್ಲಿ ಸೀಗಡಿನ ಹುರಿದ್ಬಿಟ್ಟು ಹಾಕೋರು. ಅವಾಗೆಲ್ಲ ನಮ್ಗೆ ಅಷ್ಟು ಇಷ್ಟ ಆಗ್ತಿರಲಿಲ್ಲ, ಈಗ ಸ್ವಲ್ಪ ಇಷ್ಟ ಆಗುತ್ತೆ, ಆದರೆ ನಾವೇ ಈಗ ಯೂಸೇ ಮಾಡಲ್ಲ ಹೆಚ್ಚು. ನೋಡಿ ಇವಾಗ ಸಾಂಬಾರು ರೆಡಿ ಆಯಿತು. ಈ ಸಾಂಬಾರು ನಮ್ಮ ಸೊಪ್ಪು ಸಾಂಬಾರು ಅಂತ ಹೇಳ್ತಾರೆ. ಮುದ್ದೆ ಮಾಡಿದ್ವಿ, ಮುದ್ದೆ ಜೊತೆಲಿ ಸಾಂಬಾರನ್ನ ಸರ್ವ್ ಮಾಡ್ತಾಯಿದ್ದೀನಿ. ಇದಕ್ಕೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಅಂತ ಇನ್ನೂ ಸೂಪರು ಚೆನ್ನಾಗಿರುತ್ತೆ. ಮತ್ತು ಹಪ್ಳ ಮತ್ತು ಸೌತೆಕಾಯಿತು ಸೈಡ್ಗೆ ಊಟ ಜೊತೆಲಿ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಊಟ ಮಾಡಿದ್ರೆ ಸೂಪರಾಗಿರುತ್ತೆ. ಯಾವ ನಾನ್ ವೆಜ್ ಊಟನೂ ಬೇಡ ಅನ್ನೋ ಥರ ಇರುತ್ತೆ. ಈ ಸಾಂಬಾರು ಹೆಲ್ದಿ ಕೂಡ, ಮಕ್ಕಳು ಕೂಡ ಸೊಪ್ಪಾಗೆ ತಿನ್ನಲ್ಲ ಅಂತ ಇಟ್ಬಿಡ್ತಾರೆ. ಈ ಥರ ಮಾಡಿದಾಗ ಗೊತ್ತಾಗಲ್ಲ, ಕಲರ್ಫುಲ್ಲಾಗೂ ಇರುತ್ತಲ್ಲ, ಇಷ್ಟಪಟ್ಟು ತಿಂತಾರೆ. ಈ ಸಾಂಬಾರು ಬೆಂದಷ್ಟು ಗೊಜ್ಜು ಟೈಪ್ ಆದಾಗಂತ ಅದು ರೊಟ್ಟಿ ಜೊತೆನೂ ತುಂಬಾ ಚೆನ್ನಾಗಿರುತ್ತೆ. ಈ ಸಾಂಬಾರನ್ನ ಮಿಸ್ ಮಾಡದೆ ಟ್ರೈ ಮಾಡಿ, ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.